ದಾವಣಗೆರೆ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಸಾಗಾಟ ದಂಧೆಯಲ್ಲಿ ಅಧಿಕಾರಿಗಳೇ ಭಾಗಿಯಾಗಿದ್ದಾರಾ ಅನ್ನೋ ಪ್ರಶ್ನೆ ಅನುಮಾನ ಮೂಡ್ತಾ ಇದೆ. ಈ ಅನುಮಾನ ಮೂಡೋದಕ್ಕೆ ಕಾರಣಗಳಿದ್ದಾವೆ. ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟಕ್ಕೆ ಅಧಿಕಾರಿಗಳೇ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಯಾಕೆ ಅಂತಂದ್ರೆ ಆರೋಪ ಹೊತ್ತಿರುವಂತ ಗುತ್ತಿಗೆದಾರನಿಗೆ ಮತ್ತೆ ಟೆಂಡರ್ ಕೊಟ್ಟಿದ್ದಾರೆ. ಹರಿಹರ ತಾಲೂಕಿನ ಪಡಿತರ ಸಾಗಾಣಿಕೆಯ ಗುತ್ತಿಗೆಯ ಟೆಂಡರ್ ಅನ್ನು ಕೊಡಲಾಗಿದೆ. ಅನ್ನಭಾಗ್ಯ ಅಕ್ಕಿ ದುರ್ಬಳಕೆಯ ಆರೋಪಿಗೆ ಮತ್ತೆ ಟೆಂಡರ್ ಸಿಕ್ಕಿದೆ. ಆರೋಪಿತ ಗುತ್ತಿಗೆದಾರನಿಗೆ ಮರು ಟೆಂಡರ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಶಶಿಧರ್ HM ಹರಿಹರ ತಾಲೂಕಿನ ಪಡಿತರ ಚಿಲ್ಲರೆ ಸಾಗಾಟ ಗುತ್ತಿಗೆದಾರ, ಈತನಿಗೆ ಮತ್ತೆ ಟೆಂಡರ್ ಸಿಕ್ಕಿದೆ. ಆರೋಪ ಎದುರಿಸ್ತಾ ಇದ್ದವನಿಗೆ ಮತ್ತೆ ಟೆಂಡರ್ ಸಿಕ್ತು ಅಂತಂದ್ರೆ ಪ್ರಶ್ನೆ ಮೂಡ್ತಾ ಇರೋದು, ಇಲ್ಲಿ ಇನ್ವಾಲ್ವ್ಮೆಂಟ್ ಯಾರ್ದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಈ ಗುತ್ತಿಗೆದಾರ ಶಶಿಧರ್ ವಿರುದ್ಧ ಆರೋಪಗಳಿದ್ದಾವೆ. 179 ಕ್ವಿಂಟಲ್ ಪಡಿತರ ಅಕ್ಕಿ ಹೊತ್ತಂತ ಲಾರಿ ಏಪ್ರಿಲ್ 17ರಂದು ಮಲೆಬೆನ್ನೂರು ಠಾಣೆ ಪೊಲೀಸರು ಜಪ್ತಿ ಮಾಡಿದರು. ಅಕ್ರಮ ಪಡಿತರ ಸಾಕ್ಷಿ ಸಮೇತ ಹಿಡಿದಿದ್ದು ಆಹಾರ ನಿರೀಕ್ಷಕ ಶಿವಕುಮಾರ್. FIR ಆದ ನಂತರ ಗುತ್ತಿಗೆದಾರ ಶಶಿಧರ್ನ ಪಡಿತರ ಸಾಗಾಟದ ಲೈಸೆನ್ಸು ಕೂಡ ರದ್ದಾಯಿತು. ಇದೀಗ ಕೋರ್ಟ್ನಿಂದ FIRಗೆ ತಡೆ ತಂದಿದ್ದಾರೆ ಶಶಿಧರ್. ತಡೆಯ ಬಳಿಕ ಮತ್ತೆ ಶಶಿಧರ್ಗೆ ಪಡಿತರ ಸಾಗಾಟದ ಟೆಂಡರ್ ಸಿಕ್ಕಿದೆ. ಆಹಾರ ಇಲಾಖೆ ವಿರುದ್ಧ ಸಾಮಾಜಿಕ ಹೋರಾಟಗಾರ ಮಾಲ್ತೇಶ್ ಧ್ವನಿ ಎತ್ತಿದ್ದಾರೆ. 25 ಏಪ್ರಿಲ್ ತಿಂಗಳಲ್ಲಿ ಅವರು ಸ್ವಲ್ಪ ಮಾರ್ಗಾಂತರ ಮಾಡ್ತಿದ್ದಾರೆ ಅಕ್ಕಿಯನ್ನು ಉದ್ದೇಶದಿಂದ ಅವ್ರ ಮೇಲೆ FIR ದಾಖಲಾಗಿರುತ್ತೆ. ಆಗ ಅವರ ಟೆಂಡರನ್ನು ರದ್ದುಪಡಿಸಿ ಜಗಳೂರಿನ ಟ್ರಾನ್ಸ್ಪೋರ್ಟರಿಗೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿರ್ತೇವೆ. ಆ ನಂತರ ಏನಾಗಿದೆ, ಶಶಿಧರನವರು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ FIRಗೆ ಅವರು ಸ್ಟೇಯನ್ನು ತಂದಿರ್ತಾರೆ. ಅದರಿಂದಾಗಿ ಮಾನ್ಯ ಆಯುಕ್ತರು ಅದನ್ನು ಮುಂದಿನ ಹೈಕೋರ್ಟ್ನ ಮುಂದಿನ ಆದೇಶದವರೆಗೆ ಅವರ ಒಂದು ಸ್ಟೇಯನ್ನು ಪುರಸ್ಕರಿಸಲಿಕ್ಕೆ ಹೇಳಿರೋದ್ರಿಂದ ಅವರಿಗೆ ಮತ್ತೆ ಮರು ಸಾಗಾಣಿಕೆ ಮಾಡಲಿಕ್ಕೆ ಮರು ಆದೇಶವನ್ನು ನೀಡಲಾಗಿರ್ತದೆ. ಆಯುಕ್ತರ ಆದೇಶ ಮಾಡಿದ್ದಾರೆ. ಆಯುಕ್ತರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಅದರ ಮೇಲೆ ನಾವು ಆದೇಶ ಮಾಡಿದ್ದೇವೆ. ಚಿಲ್ಲರೆ ಸಾಗಾಟ ಗುತ್ತಿಗೆದಾರರಾದಂಥ ಶಶಿಧರ್ ಅವರು ಏನು ಅವತ್ತಿನ ದಿವಸ ಒಂದು ಅಕ್ಕಿಯನ್ನು ತಮ್ಮ ಸಾರಿಗೆಯಲ್ಲಿ ತಗೊಂಡು ಹೋಗ್ತಾ ಮಾರ್ಗ ಮಧ್ಯೆ ಅದನ್ನು ಮಾರ್ಗ ಬದಲಾಯಿಸಿ ಆ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರುವ ದುರುದ್ದೇಶದಿಂದ ಹೋಗ್ತಾ ಇದ್ದಾರೆ ಅಂತೇಳಿ ತಹಶೀಲ್ದಾರ್ರವರ ಸೂಚನೆ ಮೇರೆಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೋಗಿ ಅವತ್ತು ಒಂದು FIR ಮಾಡಿಸ್ತಾರೆ. ಇವತ್ತು ಆ FIR ನೋಡಿದ್ರೆ ಆತನಿಗೆ ಅದರ ಮೇಲೆ ಶಿಕ್ಷೆ ಆಗಬೇಕಾಗಿತ್ತು. ಅಂದರೆ ಆ ಸಾರಿಗೆ ಆದಂತನ ಅಲ್ಲಿಂದ ಪಡಿತರ ಸಾರಿಗೆ ಗುತ್ತಿಗೆದಾರರಾಗಿರ್ತಕ್ಕಂಥ ಆತನನ್ನು ಅಲ್ಲಿಂದ ತೆಗೆದು ಹಾಕಬೇಕಾಗಿತ್ತು. ಇವತ್ತು ತಾತ್ಕಾಲಿಕವಾಗಿ ತೆಗೆದು ಹಾಕಿ ಮತ್ತೆ ಆತ ಕೋರ್ಟಿಗೆ ಹೋಗಿ ಒಂದು ಸ್ಟೇಯನ್ನು ತಗೊಂಡ್ಬಂದಿದ್ದಾನೆ. ಅಂದರೆ ನಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂತಂದರೆ ಈ ಥರ ಅಕ್ರಮ ಮಾಡ್ತಕ್ಕಂಥವ್ರಿಗೆ ಪೂರಕವಾಗಿ ನ್ಯಾಯಾಲಯದಲ್ಲೂ ಅವ್ರಿಗೆ ಹೆಲ್ಪ್ ಆಗುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ವಿಚಾರ ನೋಡ್ಬೋದು ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಅವ್ರ ವಿರುದ್ಧ ಅವತ್ತು ಪ್ರತ್ಯಕ್ಷವಾಗಿ ಸಾಕ್ಷಿ ಇದ್ರೂ FIR ಆದ್ರೂ ಅವ್ರ ವಿರುದ್ಧ ಕೋರ್ಟ್ನಲ್ಲಿ ಸಮಂಜಸವಾಗಿ ಇವರು ವಾದ ಮಂಡಿಸಿದ್ದೇನೆ. ಇವತ್ತು ಅವ್ರ ಪರವಾಗಿ ಸ್ಟೇ ಆಗಿರೋದು ನಮಗೆ ಅನುಮಾನಕ್ಕೆ ಎಣೆಗಾಣಿಸ್ತಾ ಇದೆ. ಈ ತರದ ಪ್ರಕರಣಗಳು ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.